ಬಂದಿದ್ದೀನಿ. ಒಳಗಡೆ ಹೋಗ್ತೀನಿ. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಕಾಲು ತೊಳ್ಕೊತಾ ಇದ್ದೀನಿ. ಕಾಲೆಲ್ಲ ತೊಳ್ಕೊಂಡಿನಿ. ಒಳಗಡೆ ಹೋಗ್ತೀನಿ. ಇವಾಗ ಊಟ ಆಯ್ತಾ? ಒಳಗಡೆ ಹೋಗ್ತಾ ಇದ್ದೀನಿ ದರ್ಶನ ಮಾಡಲಿಕ್ಕೆ. ಒಳಗಡೆ ಆಂಜನೇಯ ಇದ್ದಾನೆ. ಒಳಗಡೆ ದೇವಸ್ಥಾನ. ಒಂದು ರೌಂಡ್ ಹಾಕಿ ಬರ್ತೀನಿ ಆಂಜನೇಯ ಟೆಂಪಲ್. ಒಳಗಡೆ ಆಂಜನೇಯ ದೇವಸ್ಥಾನ. ಒಳಗಡೆ ಮೂರ್ತಿ ಇದೆ. ಇಲ್ಲಿ ರಾಘವೇಂದ್ರ ಸ್ವಾಮಿ ಇದ್ದಾನೆ, ಸಾಯಿಬಾಬಾ ಇದ್ದಾನೆ, ಗಣೇಶ ಕೂಡ ಇದ್ದಾನೆ. ದರ್ಶನ ಮುಗಿಸ್ಕೊಂಡು ಆಂಜನೇಯ ಟೆಂಪಲಿಂದನೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ನೋಡೋಣ ಬನ್ನಿ. ಇಲ್ಲೊಂದು ಗಿಡ ಇದೆ, ಇಲ್ಲಿ ಕೂಡ ಆಂಜನೇಯ ದೇವಸ್ಥಾನ ಇದೆ. ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ. ಆಂಜನೇಯ ದೇವಸ್ಥಾನ, ಇಲ್ಲಿ ಕೂಡ ಮೂರ್ತಿ ಇದೆ. ಇದೆಲ್ಲ ಪಾರ್ಕ್ ಇದೆಲ್ಲ. ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಒಳಗಡೆ ಹೋಗ್ತೀನಿ. ಇವಾಗ ಒಳಗಡೆ ದೇವರು ತೋರಿಸ್ತೀನಿ. ನಾನು ಇದೇ ರೂಮಲ್ಲಿ ಇದ್ದಿದ್ದು. ಫಸ್ಟ್ ಮಂಡೆಗೆ ಬಂದಾಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ. ಒಳಗಡೆ ಹೇಗಿದೆ ಅಂತ, ದೇವಸ್ಥಾನ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲೊಂದು ದೇವಸ್ಥಾನ ಇದೆ. ಇದೆಲ್ಲ ಇದರಲ್ಲ ಫ್ರೆಂಡ್ಸ್, ಅಯ್ಯಪ್ಪ ಸ್ವಾಮಿ ಗುಡಿ. ಇದೇ ರೂಮಲ್ಲಿ ನಾನು ಫಸ್ಟಿಗೆ ಬಂದಾಗ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದು ನನಗೆ ರೂಮ್ ಇದ್ದಿದ್ದಿಲ್ಲ. ಇಲ್ಲಿ ಪೂಜಾರಿಗಳು ನನಗೆ 1 ತಿಂಗಳ ಕಾಲ ರೂಮನ್ನು ಕೊಟ್ಟಿದ್ದರು ಉಳ್ಕೊಳ್ಳೋಕ್ಕೆ. 1 ತಿಂಗಳ ಕಾಲ ರೂಮನ್ನು ಇದೇ ರೂಮಲ್ಲಿ ಕೊಟ್ಟಿದ್ದರು. ಈ ರೂಮಲ್ಲೇ ನನಗೆ 4,000 ರೂಪಾಯಿ ಹೋಗಿತ್ತು. 4,000 ರೂಪಾಯಿ ಹೋಗಲಿ ಅಂತ ನಾನು ಏನು ಟೆನ್ಷನ್ನೇ ತೊಗೊಂಡಿದ್ದಿಲ್ಲ. ಅದು ನನ್ನ ಅಯ್ಯಪ್ಪ ಸ್ವಾಮಿಗೆ ಉಂಡಿಗೆ ಹಾಕಿನಂತಲೇ ಅಂದ್ಕೊಂಡಿದ್ದೀನಿ. ನನಗೆ ಈ ಪೂಜಾರಿಗಳು ಇಲ್ಲಿ ನನಗೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಕೊಟ್ಟಿರೋದ, ಅದೇ ನನಗೆ ಸಂತೋಷ ಆಗುತ್ತದೆ. ಆಮೇಲೆ ನನಗೆ 1 ತಿಂಗಳಾದಮೇಲೆ ನಾನು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದೆ. ಹಾಸ್ಟೆಲ್ ಬಂದ ಮೇಲೆ ಮತ್ತು ಹಾಸ್ಟೆಲ್ಗೆ ಹೋದೆ. ಈಗಲೂ ಕೂಡ ಈ ಪೂಜಾರಿ ನನಗೆ ಪರಿಚಯ ಇದ್ದಾರೆ. ಈಗ ದರ್ಶನಕ್ಕೆ ಬಂದಾಗ ಹೇಗಿದೆಯಪ್ಪ, ಚೆನ್ನಾಗಿದೆಯಪ್ಪ ಅಂತ ಕೇಳಿದರು. ಹಾಂ, ಚೆನ್ನಾಗಿದ್ದೇನಂತ ಹೇಳಿದೆ. ಈಗೆಲ್ಲ ಚೆನ್ನಾಗಿದೆಯಲ್ಲ, ಎಲ್ಲಿ ಕೋರ್ಸ್ ಮುಗಿದ ಮೇಲೆ ಎಲ್ಲಿರ್ತೀಯ ಅಂತ ಕೇಳಿದರು. ಏನಿಲ್ಲ ಸರ್, ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದೆ. ಅವರೊಬ್ಬ ಲೆಕ್ಚರ್ ಆಗಿದ್ದಾರೆ. ಅವರೆಲ್ಲ ಅವರಿಗೆ ಮಕ್ಕಳಿಗೆ ಪಾಠ ಹೇಳಿ ಬಂದು ಇಲ್ಲಿ ಪೂಜಾರಿ ಕೆಲಸನೂ ಮಾಡ್ತಾರೆ. ಒಬ್ಬ ಫೋಟೋ ಇದೆ. ಹೊರಗಡೆ ಹೋಗ್ತಾ ಇದ್ದೀನಿ. ಇಲ್ಲಿಗೆ ಇವತ್ತಿನ ವಿಡಿಯೋ. ಸ್ನಾನ ಮಾಡಿ ದರ್ಶನ ಮಾಡ್ತಾ ಇದ್ದಾರೆ ಪೂಜಾರಿ ಅಯ್ಯಪ್ಪ ಸ್ವಾಮಿ ಹತ್ರ. ಒಳಗಡೆ ದರ್ಶನ ತಗೊತಾ ಇದ್ದಾರೆ ಮಾಲೆ ಹಾಕಿದವರೆಲ್ಲ. ಸ್ವಾಮಿಯವರು ಪ್ರಸಾದ ಕೊಟ್ಟರು. ಪ್ರಸಾದ ತೊಗೊಂಡಿದ್ದೀನಿ. ಆಮೇಲೆ ತಿಂತೀನಿ ಇದನ್ನು. ಸ್ವಾಮಿಯವರು ಪ್ರಸಾದ ಕೊಟ್ಟು ಹೇಗೆ ಚೆನ್ನಾಗಿದೆ ಅಂತ ಕೇಳಿದರು. ಚೆನ್ನಾಗಿದ್ದೀನಿ ಅಂತ ಕೇಳಿದೆ. ಮುಗೀತಾ ಅಂತ ಕೇಳಿದರು. ಇನ್ನೂ ಮುಗಿದಿಲ್ಲ ಅಂತ ಕೇಳಿದೆ. ಅದೇ ಹಾಸ್ಟೆಲಲ್ಲಿ ಇದೆ ಅಂತ ಕೇಳಿದರು. ಹೌದು, ಅದೇ ಹಾಸ್ಟೆಲಲ್ಲಿ ಇದೆ ಅಂತ ಕೇಳಿದೆ. ಗಣೇಶನ ವಿಗ್ರಹ ಇದೆ. ಇದೆಲ್ಲ ಗಣೇಶನ ವಿಗ್ರಹ. ಇದೆಲ್ಲ ಗಣೇಶನ ವಿಗ್ರಹಗಳಿದೆಲ್ಲ. ಪಂಚಮುಖ ಗಣಪತಿ ಇದೆ. ಸ್ವಾಮಿಗಳು ಹೋಮ ಮಾಡ್ತಾರೆ ಅಯ್ಯಪ್ಪ ಸ್ವಾಮಿ ಲಾಸ್ಟ್ ದಿನ ಇದ್ದಾಗ. ಇಲ್ಲಿ ರಾಘವೇಂದ್ರ ಸ್ವಾಮಿ, ಇಲ್ಲಿ ಅಯ್ಯಪ್ಪ ಸ್ವಾಮಿ, ಗಣೇಶ ಮತ್ತು ಇಲ್ಲಿ ಅಯ್ಯಪ್ಪ ಸ್ವಾಮಿ ಇದ್ದಾರೆ. ಇದೆಲ್ಲ ಪೂಜೆ ನಡೆಯುವ ಸ್ಥಳ. ಇದೆಲ್ಲ ಕೋಣೆ. ನಾನು ಇಲ್ಲೇ ಸ್ನಾನ ಮಾಡ್ತಿದ್ದೆ ಅವಾಗ ಫಸ್ಟ್ ಬಂದಾಗ.
ನೋಡಿದಿರಲ್ಲ ಫ್ರೆಂಡ್ಸ್, ಆಂಜನೇಯ ಟೆಂಪಲ್ ಮತ್ತು ಅಯ್ಯಪ್ಪ ಸ್ವಾಮಿ ಟೆಂಪಲು. ಈ ವಿಡಿಯೋ ಹೇಗಿದೆ ಅಂತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಈ ಕೆಳಗಿನ ಬೆಲ್ ಐಕನನ್ನು ಒತ್ತಿ ಮಿಸ್ ಮಾಡದೆ ಕೊನೆ ತನಕ ಈ ವಿಡಿಯೋನ ನೋಡಿ ಲೈಕ್ ಮಾಡಿ.